ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಳಸ ಸ್ಥಾಪನೆಯಲ್ಲಿ ಬಳಸ್ತಕ್ಕಂತಹ ತೆಂಗಿನಕಾಯಿಯನ್ನು ಯಾವ ರೀತಿ ಸಿದ್ಧಪಡಿಸ್ಕೊಬೇಕು, ವರಮಹಾಲಕ್ಷ್ಮಿ ವ್ರತದಲ್ಲಿ ಈ ತೆಂಗಿನಕಾಯಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದಕ್ಕಾಗಿ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಬೇಕು ಅನ್ನೋಂಥದ್ದನ್ನು ನೋಡೋಣ. ಬಹುಮುಖ್ಯವಾಗಿ ಈ ತೆಂಗಿನಕಾಯಿ ಆಯ್ಕೆ ಅನ್ನೋವಂಥದ್ದು ಮುಖ್ಯವಾಗಿರ್ತದೆ. ಎಲ್ಲ ತೆಂಗಿನಕಾಯಿಗಳನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತಂತಂದರೆ ಹೇಳಿದ್ರೆ, ಕಳಸ ಸ್ಥಾಪನೆಯಲ್ಲಿ ತೆಂಗಿನಕಾಯಿಗೆ ಇರ್ತಕ್ಕಂತಹ ಮಹತ್ವ ತುಂಬ ಮಹತ್ವವಾದದ್ದು ಮತ್ತು ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ತೆಂಗಿನಕಾಯಿಯನ್ನು ಆಯ್ಕೆ ಮಾಡ್ಕೊಬೇಕಾದ್ರೆ ಬಲಿತಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಈ ತುಂಬಕಾಯಿ ಅಂತ ಹೇಳ್ತಾರೆ, ಎಳ್ನೀರು ಕಾಯಿಯನ್ನು ತೆಗೆದುಕೊಳ್ಬಾರ್ದು, ತುಂಬ ಚೆನ್ನಾಗಿ ಬಲ್ತಿರಬೇಕು. ಈ ಬಲ್ತಿರ್ತಕ್ಕಂತಹ ಕಾಯಿಯನ್ನು ನೀವು ಸುಳಿಬೇಕಾದ್ರೆ ಇದರಲ್ಲಿ ತುದಿನಲ್ಲಿ ಇರ್ತಕ್ಕಂತಹ 3 ಕಣ್ಣುಗಳು ಯಾವುದೇ ಕಾರಣಕ್ಕೂ ಕಾಣದೇ ಇರೋ ಅಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಸುಳಿಬೇಕಾದ್ರೆ ಆ ಕಣ್ಣುಗಳು ಕಾಣದಂತೆ ಸುಳಿಬೇಕಾಗುತ್ತೆ. ಮತ್ತು ಈ ತೆಂಗಿನಕಾಯಿಯನ್ನು ಸುಳಿದ ನಂತರ ಈ ತಳಭಾಗ ತುಂಬ ಅಗಲ ಇರೋ ಅಂಥದ್ದನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಅದಾದ ನಂತರ ಶುದ್ಧವಾದಂತಹ ಜಲದಲ್ಲಿ ಇದನ್ನು ತೊಳಿಬೇಕಾಗುತ್ತೆ. ತೊಳೆದು ಆ ನೀರಿನ ಅಂಶವನ್ನು ತೇವವನ್ನು ಮಾಡಿ ಇದಕ್ಕೆ ಶುದ್ಧವಾದಂತಹ ಅರಿಶಿಣವನ್ನು ಲೇಪನವನ್ನು ಮಾಡಬೇಕಾಗುತ್ತೆ. ಪೂರ್ತಿ ಸುತ್ತ ಶುದ್ಧವಾದ ಜಲದಲ್ಲಿ ತೊಳೆದು ಶುದ್ಧವಾದಂತಹ ಅರಿಶಿಣದಲ್ಲಿ ಇದನ್ನು ಲೇಪನವನ್ನು ಮಾಡುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಇದು ವೀಕ್ಷಕರು ನೋಡಲಿ ಅಂತಲೇ ಹೇಳಿ ಇದೊಂದು ರೆಡಿ ಮಾಡಿರೋವಂಥದ್ದು. ಈ ರೀತಿ ಕಳಸಕ್ಕೆ ಅರಿಶಿಣವನ್ನು ಸುತ್ತಿ ಮತ್ತು ಕುಂಕುಮವನ್ನು ಧಾರಣೆಯನ್ನು ಮಾಡಿದ್ದೇವೆ ಮಧ್ಯಭಾಗದಲ್ಲಿ. ಮತ್ತು ಈ ತುದಿಯ 4 ದಿಕ್ಕುಗಳಲ್ಲಿ ನೋಡಿ, ಇದು ಮುಂದೆ ಪಕ್ಕ ಈ ಕಡೆ ಹಿಂದೆ ಈ ಜಾಗಗಳಲ್ಲೆಲ್ಲ ಕುಂಕುಮವನ್ನು ಧಾರಣೆಯನ್ನು ಮಾಡಬೇಕು. ಈ ಕುಂಕುಮವನ್ನು ಧಾರಣೆ ಮಾಡಿದಾದ್ಮೇಲೆ ನೋಡಿ, ಇದು ಸುಳಿ ಭಾಗ. ಈ ಸುಳಿ ಭಾಗದಲ್ಲೂ ಕೂಡ ಕುಂಕುಮವನ್ನು ಇಡಬೇಕು ಮತ್ತು ತಳಭಾಗದಲ್ಲೂ ಕೂಡ ಕುಂಕುಮವನ್ನು ಇಡಬೇಕಾಗುತ್ತೆ. ಇದಾದ ನಂತರ ನಾವು ಕಳಸ ಸ್ಥಾಪನೆಯಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಅಥವಾ ಈ ತೆಂಗಿನಕಾಯಿಯನ್ನು ಕಳಸದಲ್ಲಿ ಇಡಲಿಕ್ಕೆ ಇದು ಆವಾಗ ಮಹತ್ವದ್ದಾಗ್ತದೆ. ಹಾಗಾಗಿ ಈ ತೆಂಗಿನಕಾಯಿಯನ್ನು ಆಯ್ಕೆ ಮಾಡಿಕೊಳ್ಳೋ ಅಂಥದ್ದು ಬಹು ಮುಖ್ಯವಾಗಿರ್ತದೆ. ಬಲಿತಂತಹ ತೆಂಗಿನಕಾಯಿಯನ್ನು ನೀವು ಆಯ್ಕೆಯನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ಸ್ವರೂಪವಾಗ್ತಕ್ಕಂತಹ ಈ ತೆಂಗಿನಕಾಯಿಗೆ ನೆಲವನ್ನು, ಈ ಎಲ್ಲ ವಿಚಾರವನ್ನು ಮಾಡಿದ ನಂತರ ಇದನ್ನು ನೆಲಕ್ಕೆ ತಾಗಿಸ್ತಲೇ ನೀವು ಕಳಸದಲ್ಲಿ ಇಡಬೇಕಾಗುತ್ತೆ. ಒಂದು ವಿಡಿಯೋದಲ್ಲಿ ಕಳಸ ಸ್ಥಾಪನೆಗೆ ಆ ಚೊಂಬನ್ನು ಬಳಸುವಂತಹ ರೀತಿ, ಅದಕ್ಕೆ ಯಾವ ರೀತಿ ದಾರವನ್ನು ಸುತ್ತಬೇಕು ಅಂತೇಳಿ ವಿಡಿಯೋವನ್ನು ಮಾಡಿದ್ದೇನೆ. ಇದು ತಾಂಬೂಲದ ತೆಂಗಿನಕಾಯಿಯನ್ನು ಬಳಸುವಂತಹ ವಿಧಾನ. ನಂತರ ಕಳಸ ಸ್ಥಾಪನೆಯಲ್ಲಿ ಒಂದು ಲಕ್ಷ್ಮೀ ಮಂಡಲವನ್ನು ಹಾಕಬೇಕು. ಆ ಲಕ್ಷ್ಮೀ ಮಂಡಲ ಹೇಗೆ ಹಾಕಬೇಕು, ಮತ್ತು ಅದಾದ ಮೇಲೆ ಬಾಳೆ ಎಲೆ ಹಾಕುವಂಥದ್ದು, ಭತ್ತವನ್ನು ಹಾಕುವಂಥದ್ದು. ನಂತರ ಈ ಕಳಸವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ಕಳಸದಲ್ಲಿ ಹಾಕಬೇಕಾದಂತಹ ಎಲ್ಲ ರೀತಿಯ ದ್ರವ್ಯಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಇಂದಿನ ವರ್ಷದಲ್ಲಿ 21 ಬಗೆಯ ಮಂಗಳ ದ್ರವ್ಯಗಳನ್ನು ನಾವು ತಿಳಿಸಿದ್ದೆ. ಆದರೆ ಈ ಬಾರಿ ಗಿಡಮೂಲಿಕೆಗಳನ್ನು ಬಳಸಿದ್ದೆ. ಆದರೆ ಅತ್ಯಂತ ಹೆಚ್ಚಿನ ಒಂದು ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ವರ್ಷ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾ ಇದ್ದೀರಾ, ನಿಮ್ಮ ಕುಟುಂಬದಲ್ಲಿ ಎಲ್ಲ ಸದ್ಗುಣಗಳು ಪ್ರಾಪ್ತಿಯಾಗಲಿ ಅನ್ನೋವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಏಕೆಂತಂದರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಹಣಕಾಸು ಬರ್ತದೆ ಅನ್ನೋವಂಥದ್ದು ಒಂದೇ ವಿಚಾರ ಅಲ್ಲ. ಹಣಕಾಸಿಗೋಸ್ಕರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಏನಿಲ್ಲ. ಏಕೆಂದರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಯಾರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇಲ್ಲ. ಆದರೂ ಕೂಡ ಅವರು ಲಕ್ಷ್ಮಿಯ ಅಂದರೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ಒಂದು ಲೋಪದೋಷಗಳನ್ನು ಅವರು ಪಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಈ ಪರಂಪರೆ ಅನ್ನೋವಂಥದ್ದು ಏನು ಬಂತು, ಒಬ್ಬ ಮನುಷ್ಯನಿಗೆ ಇರ್ತಕ್ಕಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಲಕ್ಷ್ಮಿಯ ಸ್ವರೂಪ ಅಂತಲೇ ನಾವು ಭಾವಿಸ್ತೀವಿ. ಹಾಗಾಗಿ ಮನುಷ್ಯನಿಗೆ ಬರಬೇಕಾಗಿರ್ತಕ್ಕಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಮಹಾಲಕ್ಷ್ಮಿ ಅಂತಲೇ ಕಳೆಯುವಂಥದ್ದು. ಹಾಗಾಗಿ ಗುಣಗಳು ಪ್ರಾಪ್ತಿಯಾಗಲಿಕ್ಕೆ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕು.
ಆ ತಾಯಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ, ನಿಮ್ಮ ಕುಟುಂಬ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಸುಖ ಶಾಂತಿಯಿಂದ ನಿಮ್ಮ ಕುಟುಂಬ ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಅಕ್ಷತೆಯನ್ನು ಮಾಡುವಂತಹ ಕ್ರಮ ಹೇಗೆ, ದರ್ಬೆಯನ್ನು ಕಳಸಕ್ಕೆ ಹೇಗೆ ಇಡಬೇಕು, ಕುಂಚವನ್ನು ಮಾಡಿ ದರ್ಬೆಯ ಕುಂಚವನ್ನು ಮಾಡಿ ಈ ಕಳಸ ಸ್ಥಾಪನೆಯಲ್ಲಿ ಇಡಬೇಕು, ಆ ಎಲ್ಲ ವಿಚಾರಗಳನ್ನು ವಿಡಿಯೋವನ್ನು ಒಂದು ಸೀರೀಸ್ ರೂಪದಲ್ಲಿ ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಮುಂದಿನ ಎಲ್ಲ ಸೀರೀಸ್ನಲ್ಲಿ ಹಲವಾರು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಮುಖಾಂತರ ನನ್ನ ಈ ಚಾನಲ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಲೋಕಾ ಸಮಸ್ತ ಸನ್ಮಂಗಳಾನಿ ಭವಂತು.